ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ನಾನು SSLC ಪಾಸ್ ಆದೋ ಸ್ಟೂಡೆಂಟ್ಸ್ಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಂದಿದ್ದೀನಿ. ಅದು ಯಾವ ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ 2025 ವಿದ್ಯಾ ಪೋಷಕ್ ಸ್ಕಾಲರ್ಶಿಪ್ಪಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಈ ಅಪ್ಲಿಕೇಶನ್ ಯಾರಿಗೆ ಅಪ್ಲೈ ಆಗುತ್ತೆ ಮತ್ತು ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಬನ್ನಿ, ಈಗ ವಿದ್ಯಾ ಪೋಷಕ್ ಸ್ಕಾಲರ್ಶಿಪ್ ಇಲ್ಲಿ ನಾವು ನೋಡಬಹುದು ಯಾರಿಗೆಲ್ಲ ಅಪ್ಲಿಕೇಬಲ್ ಇದೆ ಅಂದರೆ, ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ SSLC ಪಾಸ್ ಆದ ನಂತರ ಯಾರೆಲ್ಲ ಕಾಮರ್ಸ್ ಮತ್ತು ಡಿಪ್ಲೊಮಾ ಓದಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂಥ ಸ್ಟೂಡೆಂಟ್ಸಿಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ಇಲ್ಲಿ ನಾವು ನೋಡಬಹುದು ಜಾಯ್ನಿಂಗ್ PUC 1 ಕಾಮರ್ಸ್ ಆ್ಯಂಡ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್. ಬನ್ನಿ, ಇದರಲ್ಲಿ ಮಾರ್ಗಸೂಚಿಗಳು ಏನೆಲ್ಲ ಕೊಟ್ಟಿದ್ದಾರೆ ಒನ್ ಬೈ ಒನ್ ನಾವು ಇದರಲ್ಲಿ ನೋಡುವ. ಫಸ್ಟ್ ಪಾಯಿಂಟ್ ಇದರಲ್ಲಿ ಕೊಟ್ಟುವಂಗೆ ಅರ್ಜಿ ಭರ್ತಿ ಮಾಡುವ ಮೊದಲು ಸೂಚನೆ ದಯವಿಟ್ಟು ಗಮನಿಸಿ. PUC ಓದ್ತಾ ಇರುವ ಸ್ಟೂಡೆಂಟ್ಸ್, ಕಾಮರ್ಸ್ ಮತ್ತು ಡಿಪ್ಲೊಮಾ ಓದಲಿಕ್ಕೆ ಇಷ್ಟಪಡೋ ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಮಾಡಬಹುದು. ಮತ್ತು ಪರ್ಸೆಂಟೇಜ್ ಎಷ್ಟಾಗಿರಬೇಕು? 80 ಆ್ಯಂಡ್ ಅಬವ್ 80 ಮತ್ತು ಅದಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಮಾಡಿರಬೇಕು. ವಾರ್ಷಿಕ ವರಮಾನ ಅಂದರೆ ಫ್ಯಾಮಿಲಿ ಇನ್ಕಮ್ 1,20,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಮತ್ತು ಬೇಕಾಗಿದ್ದೆಲ್ಲ ಡಾಕ್ಯುಮೆಂಟ್ ಜೊತೆಗೆ ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ವಿದ್ಯಾ ಪೋಷಕ್ ಸಂಸ್ಥೆ ಎಲ್ಲರಿಗೂ ಆಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡುತ್ತೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಯಾರೆಲ್ಲ ಯಾವ ಜಿಲ್ಲೆ ವಿದ್ಯಾರ್ಥಿಗಳು ಇದಕ್ಕೆಲ್ಲ ಅಪ್ಲೈ ಮಾಡ್ಬೋದಂದರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಧಾರವಾಡ, ಗದಗ್, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ದಾವಣಗೆರೆ, ಹಾವೇರಿ, ಶಿವಮೊಗ್ಗ, ಉತ್ತರ ಕನ್ನಡ, ಕೊಪ್ಪಳ ಇವೆಲ್ಲ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವ ಕೊನೆ ದಿನಾಂಕ ಏನಂದರೆ 10 ಜೂನ್ 2025. ನಂತರ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ದಾಖಲೆಗಳೆಲ್ಲ ಏನೇನೆಂದರೆ, ಮೊದಲನೇದಾಗಿ SSLC ಅಂಕಪಟ್ಟಿ, ಫಸ್ಟ್ ಒನ್ SSLC ಅಂಕಪಟ್ಟಿ, ಅದರದ್ದು ಫೋಟೋ ಕಾಪಿ ಬೇಕು. ಮತ್ತು ನಿಮ್ಮ ಮನೆಯ ಇತ್ತೀಚಿನ ವಿದ್ಯುತ್ ಬಿಲ್, ಅದರದ್ದು ಫೋಟೋ ಕಾಪಿ, ಮತ್ತು ಕುಟುಂಬ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಕುಟುಂಬ ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತು ನಿಮ್ಮ ಮನೆಯ ಮುಂದೆ ಕುಟುಂಬ ಸದಸ್ಯರೊಂದಿಗೆ ಭಾವಚಿತ್ರ ಅಂದರೆ ನಿಮ್ಮ ಮನೆಯ ಮುಂದೆ ಇಟ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫೋಟೋವನ್ನು ತೆಗಿಬೇಕಾಗತ್ತೆ. ಕೊನೆಯದಾಗಿ ನಿಮ್ಮ ಮನೆಯ ಹೊರಗಿನ ಮತ್ತು ಒಳಗಿನ ವಿಡಿಯೋ ಕ್ಲಿಪ್ ಮಾಡಬೇಕು. ವಿಡಿಯೋ ಕ್ಲಿಪ್ ಮಾಡಿದ ನಂತರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೇಮ್ ಗೈಡ್ಲೈನ್ಸ್ ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ. ಈಗ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ನಾವಿಲ್ಲಿ ಹೇಳ್ತೀನಿ. ಈ ವಿದ್ಯಾ ಪೋಷಕ್ ಅಪ್ಲಿಕೇಶನ್ ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ಶೇರ್ ಮಾಡ್ತೀನಿ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಬರುತ್ತೆ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಬಂದ ತಕ್ಷಣ ನಾವಿಲ್ಲಿ ನೋಡ್ಬೋದು ವಿದ್ಯಾ ಪೋಷಕ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ ಫಾರ್ PUC 1 ಸ್ಟೂಡೆಂಟ್ಸ್ 2025 ಆ್ಯಂಡ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಕಾಮರ್ಸ್ ಮತ್ತು ಡಿಪ್ಲೊಮಾ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಮ್ಮದು ಇಮೇಲ್ ಐಡಿಯನ್ನು ಟಿಕ್ ಮಾಡಿಬಿಟ್ಟು ನೇಮ್ ಆಫ್ ದ ಸ್ಟೂಡೆಂಟ್ಸ್, ಡೇಟ್ ಆಫ್ ಬರ್ತ್ ಮತ್ತು ರೆಸಿಡೆನ್ಷಿಯಲ್ ಅಡ್ರೆಸ್, ಪ್ಲೇಸ್, ಡಿಸ್ಟಿಕ್, ತಾಲೂಕಾ, ಕಾಂಟ್ಯಾಕ್ಟ್ ನಂಬರ್, ಪ್ರಿಫರೇಬಲಿ ವಾಟ್ಸಪ್ ನಂಬರ್ ಮತ್ತು ಆಲ್ಟರ್ನೇಟ್ ನಂಬರ್, ಫಾದರ್ ನೇಮ್, ಮದರ್ ನೇಮ್, ಫಾದರ್ಸ್ ಅಕ್ಯುಪೇಷನ್, ಮದರ್ಸ್ ಅಕ್ಯುಪೇಷನ್ ಇವೆಲ್ಲ ಡೀಟೇಲ್ಸನ್ನು ತುಂಬಿಟ್ಟು ಕೆಟಗರಿ GMO, OBCನೋ, SC STನೋ, ಮೈನಾರಿಟಿನೋ ಇವೆಲ್ಲ ಮಾಹಿತಿಯೆಲ್ಲ ತುಂಬಿಟ್ಟು ಮನೆ ಯಾವ ಥರ ಇದೆ, ರೆಂಟೆಡ್ ಹೌಸೋ, ಲೀಸ್ಡ್ ಮೇಲೆ ಇದೆಯೋ, ಇನ್ನು ಸ್ವಂತ ಮನೆ ಇದೆಯೋ ಅವೆಲ್ಲ ತುಂಬಿಟ್ಟು ರೆಂಟ್ ಇದೆ ರೆಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಟ್ಯಾಬಲ್ಲಿ ಅಕಾಡೆಮಿಕ್ ಡೀಟೇಲ್ಸನ್ನು ತುಂಬಬೇಕಾಗತ್ತೆ. ಅಕಾಡೆಮಿಕ್ಸ್ ಡೀಟೇಲ್ ಅಂದರೆ ನೀವು SSLC ಬೇಸ್ ಮೇಲೆ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾ ಇದ್ದೀರಿ, ಅದಕ್ಕೆ SSLC ಮಾರ್ಕ್ಸ್ ಎಲ್ಲ ಡೀಟೇಲ್ಸ್ ತುಂಬಿದ ನಂತರ ನೀವು ಶಾರ್ಟ್ ಲಿಸ್ಟ್ ಆದ ನಂತರ ನಿಮಗೆ ವಾಟ್ಸಪ್ ಮುಖಾಂತರ ಅಥವಾ ದೂರವಾಣಿ ಮುಖಾಂತರ ಕಾಲ್ ಮಾಡಿ ಈ ಸ್ಕಾಲರ್ಶಿಪ್ ಸೆಲೆಕ್ಷನ್ ಬಗ್ಗೆ ನಿಮಗೆ ತಿಳಿಸಲಾಗುವುದು. ಡಿಯರ್ ಸ್ಟೂಡೆಂಟ್ಸ್, ನೆನಪಿರಲಿ, ಜೂನ್ ಮಂತ್ ಒಳಗಡೆ ಇದನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. 10th of June 2025. ತಪ್ಪದೇ ಈ ಎಲ್ಲ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.